ಹಾಯ್ ಫ್ರೆಂಡ್ಸ್, ಪ್ರತಿಯೊಬ್ಬ ಇಂಡಿಯನ್ ತಿಳ್ಕೋಬೇಕಾದಂತ ಒಂದೇ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಬೌಟ್ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ. ಏನಂದ್ರೆ 1991ರಲ್ಲಿ ಇಡೀ ಪ್ರಪಂಚನೇ ಆರ್ಥಿಕ ಆರ್ಥಿಕತೆಗಳು ಪಾತಾಳ ಕೊಟ್ಟೋಗಿರುತ್ತೆ. ಅಂತ ಟೈಮಲ್ಲಿ ಒಂದು ಕಾಲ್ ಬರುತ್ತೆ ಇವ್ರಿಗೆ. ಯಾರಿಂದ ಅಂದ್ರೆ ಪಿ ವಿ ನರಸಿಂಹರವರ ಕಾರ್ಯದರ್ಶಿಯಿಂದ ಇವ್ರಿಗೆ ಕಾಲ್ ಬರುತ್ತೆ. ಏನಪ್ಪಾ ಅಂತಂದ್ರೆ ಇವರೇ ನೆಕ್ಸ್ಟ್ ವಿತ್ತ ಸಚಿವ ಅಂದ್ರೆ ಹಣಕಾಸು ಸಚಿವರಾಗಿ ಇವರೇ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಯೋಚನೆ ಮಾಡಿ ಆಗ್ತು ಅಂತ ಒಪ್ಕೋತಾರೆ. ಯಾಕೆ ಗೊತ್ತಾ? ಇವರು ದೊಡ್ಡ ಎಕನಾಮಿಕ್ಸ್ಟ್ ಆಗಿರ್ತಾರೆ. ನಿಜವಾಗ್ಲೂ ಫ್ರೆಂಡ್ಸ್, ಹೇಗೆ ಅಂದ್ರೆ ಇವರು ಲಂಡನ್ ನಲ್ಲೆಲ್ಲ ಓದಿ ಇವರು ಸ್ಟಡಿ ಮಾಡಿ ತುಂಬಾ ನಾಲೆಡ್ಜ್ ಇರುತ್ತೆ ಇವ್ರಿಗೆ. 10 ವರ್ಷಗಳ ಕಾಲ ಆರ್ಥಿಕ ತಜ್ಞರಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇವ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್, ಯಾಕೆಂದ್ರೆ ಇದು ತುಂಬಾ ತುಂಬಾ ದೊಡ್ಡ ವಿಷಯ. ಅದ್ರ ಚಿಕ್ಕ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. 1932 ಅಲ್ಲಿ ಇವರು ಹುಡ್ತಾರೆ ಪಂಜಾಬ್ ಅಲ್ಲಿ. ಅಂದ್ರೆ ಇದು ಅವಾಗ ಬ್ರಿಟಿಷ್ ರೂಲ್ ಅಲ್ಲಿ ಇರುತ್ತೆ. ಸೊ ಅಂದ್ರೆ 1932 ಅಂದ್ರೆ ಸೊ ಆಮೇಲೆ ಅವರು ಚಿಕ್ಕ ವಯಸ್ಸಲ್ಲಿ ತಾಯಿನೇ ಕಳ್ಕೊತಾರೆ. ನೆಕ್ಸ್ಟ್ SSLC ಅಂದ್ರೆ ಮೆಟ್ರಿಕ್ಯುಲೇಷನ್ 1948 ಅಲ್ಲಿ ಇವ್ರು ಮುಗಿಸ್ತಾರೆ. ಮುಗಿಸ್ಬಿಟ್ಟು ಇವರು ನೆಕ್ಸ್ಟ್ ಏನ್ ಮಾಡ್ತಾರೆ, ಕೇಂಬ್ರಿಡ್ಜ್ ಸ್ಕೂಲಲ್ಲಿ BA ಅಂತ ತಗೊಂತಾರೆ. ನೆಕ್ಸ್ಟ್ ಸೆಂಟ್ ಜಾನ್ ಕಾಲೇಜಲ್ಲಿ MA ಮಾಡ್ತಾರೆ. ಮತ್ತೆ ಆಕ್ಸ್ಫರ್ಡ್ ಕಾಲೇಜಲ್ಲಿ ಡಿ ಅಂದ್ರೆ ಡಾಕ್ಟರ್ ಆಫ್ ಫಿಲಾಸಫಿ ಮಾಡ್ತಾರೆ. ಇವರು ವೃತ್ತಿಯಲ್ಲಿ ಇವರು ಪೊಲಿಟಿಷಿಯನ್ ಅಂತ ಹೇಳ್ಬೋದು. ಬಟ್ ಅದಕ್ಕಿಂತ ಮುಂಚೆ ಇವರು ಅಕಾಡೆಮಿಷಿಯನ್ ಅಂದ್ರೆ ಲೆಕ್ಚರರ್ ಆಗಿರ್ತಾರೆ, ಎಕನಾಮಿಸ್ಟ್ ಆಗಿರ್ತಾರೆ. ಇಲ್ಲಿ ನೋಡಿ, ಈ ಪ್ಲೇಸ್ ಪಂಜಾಬ್, ಈ ಒಂದು ಏರಿಯಾದಲ್ಲಿ ಇವರು ಆ ಜನನ ಆಗುತ್ತೆ. ನೆಕ್ಸ್ಟ್ ಇವರು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಬಟ್ ಎಜುಕೇಶನ್ ತುಂಬಾ ಕ್ಲೆವರ್ ಇರ್ತಾರೆ. ಸೊ ದೊಡ್ಡ ದೊಡ್ಡ ಅಂದ್ರೆ ಆಕ್ಸ್ಫರ್ಡ್ ಕಾಲೇಜ್ ಇದೆ ನೋಡಿ, ಈ ಕಾಲೇಜಿನಲ್ಲಿ ಅವರು ಸ್ಟಡಿ ಮಾಡ್ತಾರೆ. ನೆಕ್ಸ್ಟ್ ಅವ್ರಿಗೆ ನೆಕ್ಸ್ಟ್ ಅವರು ಗುರುಶರಣ್ ಕೌರ್ ಕೊಹ್ಲಿ ಅನ್ನೋರು, ಅವರು ಕೂಡ ಅವ್ರ ಜೊತೆ ಇವರು ಅಂದ್ರೆ ಅವ್ರ ಶ್ರೀಮತಿ ಇವರೇ ಮ್ಯಾರೇಜ್ ಆದ್ಮೇಲೆ ನೆಕ್ಸ್ಟ್ ಬಂದು ತುಂಬಾ ರಾಜಕೀಯವಾಗಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ನೋಡಿ, ಆ ಎಲ್ಲಾ ಒಂದು ದೊಡ್ಡ ದೊಡ್ಡ ಘಟಾನುಘಟಿಗಳ ಜೊತೆ ಇವರು ರಾಜಕೀಯ ಪಯಣವನ್ನು ಬೆಳೆಸ್ತಾರೆ. ಅವರಿಂದ ತುಂಬಾ ತಿಳ್ಕೊಳ್ತಾರೆ. ತುಂಬಾ ಮೌನಿ ಅಂತಾನೆ ಹೇಳ್ಬೋದು. ಆದ್ರೆ ಇವರಲ್ಲಿ ತುಂಬಾ ನಾಲೆಡ್ಜ್ ಇರುತ್ತೆ. ಇವ್ರ ಮೇಯ್ನ್ ಏನಂದ್ರೆ ಪ್ರತಿಯೊಬ್ಬ ಇಂಡಿಯನ್ ಜ್ಞಾಪಿಸ್ಕೊಳ್ಳೋದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಇವ್ರ ಕಾಲದಲ್ಲೇ ಸ್ಕೀಮ್ ನ ತರ್ತಾರೆ. ಇದು ಗ್ರೇಟ್ ಸ್ಕೀಮ್ ಆಗಿ ಇದಾಗುತ್ತೆ 2005 ಅನ್ವರ್ಡ್ಸ್. ಸೊ ಇದೊಂದು ಸ್ಕೀಮ್ ಅಲ್ಲಿ ಎಲ್ಲರಿಗೂ ಉದ್ಯೋಗ ಖಾತ್ರಿಯನ್ನ ಕೊಡ್ಲೇಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಆ ಗ್ರಾಮೀಣ ಯುವಕರಿಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ತರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ CSR ಅಂತ ಹೇಳ್ತೀವಿ, ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇದರಲ್ಲಿ ಅಂದ್ರೆ ಒಂದಿಷ್ಟು ಪಾಲನ್ನ ಕಂಪ್ನಿಗಳು ತಮ್ಮ ಸೋಷಿಯಲ್ ಅಂದ್ರೆ ಆ ಒಂದು ಕ್ಷೇತ್ರದಲ್ಲಿರುವಂತ ಎಲ್ಲಾ ಕುಡಿಯೋ ನೀರಾಗಿರ್ಬೋದು ಅಥವಾ ಶಾಲೆಗಳಾಗಿರ್ಬೋದು, ಅದನ್ನ ಮಾಡೋದಿಕ್ಕೆ ಎಲ್ಲಾ ಕಂಪ್ನಿಗಳು ಇಷ್ಟು ಪರ್ಸೆಂಟೇಜ್ ಅಂದ್ರೆ 2% ಶೇರ್ ಅನ್ನ ತಮ್ಮ ಪ್ರಾಫಿಟ್ ನಲ್ಲಿ ಕೊಡ್ಬೇಕು ಅಂತ ಇವ್ರ ಕಾಲದಲ್ಲೇ ತರ್ತಾರೆ. ಅಂದ್ರೆ ಆ ಲಿಬರೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂತೀವಲ್ಲ, LPG ಅಂತೀವಲ್ಲ, ಆ ಒಂದು ಸ್ಕೀಮ್ ನ ತರ್ತಾರೆ. ತುಂಬಾ ನೆಕ್ಸ್ಟ್ ಬಂದು ಎಲ್ಲಾ ಕ್ಷೇತ್ರದಲ್ಲೂ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಪಣ ತೊಡ್ತಾರೆ. ನೆಕ್ಸ್ಟ್ ಇವ್ರು ರಾಜಕೀಯ ನೋಡಿದ್ರೆ 91ರಲ್ಲಿ ಅಸ್ಸಾಂನಲ್ಲಿ ರಾಜ್ಯಸಭೆಗೆ ನಿಂತು ಗೆಲ್ತಾರೆ. ನೆಕ್ಸ್ಟ್ 95, 2001, 2007, 2013ರಲ್ಲಿ ಮರು ಆಯ್ಕೆ ಆಯ್ತಾರೆ. 2004ರಲ್ಲಿ 13ನೇ PM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನೆಕ್ಸ್ಟ್ 2009ರಲ್ಲಿ 2ನೇ ಬಾರಿಗೆ 14ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ತುಂಬಾ ಸರಳ ಸಜ್ಜನಿಕೆ ಅಂತ ಹೇಳ್ಬೋದು. ಇಡೀ ರಾಷ್ಟ್ರಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಅಂತ ಹೇಳ್ಬೋದು ಇವರ ನಡೆ ನುಡಿ ಮತ್ತೆ ಇವರ ಒಂದು ವ್ಯಕ್ತಿತ್ವ. ಯಾರು ಎಷ್ಟೇ ಟೀಕೆ ಮಾಡ್ಲಿ, ಏನೇ ಮಾಡ್ಲಿ, ತಲೆ ಕೆಡಿಸ್ಕೊಳ್ಳದೆ ತಮ್ಮ ವೃತ್ತಿಯನ್ನ ಮಾಡ್ಕೊಂಡು ಬಂದಂತ ಒಬ್ಬ ಸರಳ ಸಜ್ಜನ ರಾಜಕಾರಣಿ ಅನ್ಬೋದು. ಮತ್ತೆ ಪದ್ಮವಿಭೂಷಣ ಪ್ರಶಸ್ತಿಗೆ ಇವರು ಭಾಜನ ಆಗ್ತಾರೆ 1987ನಲ್ಲೇ. ನಿಜವಾಗ್ಲೂ ಇದೊಂದು ನನ್ನೊಂದು ಸಣ್ಣ ವಿಡಿಯೋ. ಇವ್ರ ಬಗ್ಗೆ ಮಾಡ್ಬೇಕು ಅಂತಂದ್ರೆ ನನ್ಗೆ ನಿಜವಾಗ್ಲೂ ವರ್ಡ್ಸ್ಗಳು ಸಾಕಾಗಲ್ಲ. ಮತ್ತೆ ಈ ಒಂದು ಸಣ್ಣ ವಿಡಿಯೋದಲ್ಲಿ ಎಲ್ಲಾನು ಕವರ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್. ನಿಮ್ ಬಗ್ಗೆ ಅಂದ್ರೆ ಇವ್ರ ಬಗ್ಗೆ ಏನ್ ಗೊತ್ತಿದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ತುಂಬಾ ಸ್ಪೆಷಲ್ ಏನಾದ್ರು ಇವ್ರ ಬಗ್ಗೆ ನಿಮ್ಗೆ ಏನಾದ್ರು ತುಂಬಾ ನಮ್ಗೆ ಗೊತ್ತಿಲ್ದಿರೋಂಥ ವಿಷಯಗಳು ನಿಮ್ಗೂ ಗೊತ್ತಿರ್ಬೋದು. ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.